ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಸರ್ಕಾರದ ವೈಫಲ್ಯತೆ ಇದೆ ಮತ್ತು ಅದರ ಹಿಂದಕ್ಕೆ ಬೇರೆ ಒಂದು ದುರುದ್ದೇಶನೂ ಇರ್ಬೋದು. ಗಣಪತಿ ರಸ್ತೆ ಮೇಲೆ ಹೋಗ್ತಾ ಇದೆ, ಪೆಟ್ರೋಲ್ ಬಾಂಬು ಮತ್ತು ಕಲ್ಲನ್ನು ಸಂಗ್ರಹಿಸಿಟ್ಕೊಂಡು ವ್ಯವಸ್ಥಿತವಾಗಿ ಗಣಪತಿ ಮೇಲೆ ಚಪ್ಪಲಿ ಕಲ್ಲನ್ನು ತೂರಿದ್ದಾರೆ. ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಆ ಗುಂಪಿನ ಕಡೆ ಹೆಚ್ಚು ಪೊಲೀಸರನ್ನ ನಿಯುಕ್ತಿ ಮಾಡ್ಕೋಬೇಕಾಗಿತ್ತು. ಏನು ಮಾಡ್ಕೊಂಡೇ ಘಟನೆ ಆದ ತಕ್ಷಣ ಗಣಪತಿ ಇಟ್ಟವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದರೆ ಈ ದೇಶದಲ್ಲಿ ಹಿಂದೂಗಳ ಹಬ್ಬ ಆಚರಿಸೋದೇ ತಪ್ಪು, ಗಣಪತಿ ಇಡೋದೇ ತಪ್ಪು ಇನ್ನು ಮುಂದೆ ಅನ್ನುವಂಥ ಒಂದು ಭಾವನೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಿರ್ಮಾಣ ಆಗ್ತದೆ. ಸುಮಾರು 55 ವರ್ಷದ ಆಡಳಿತದ ಒಂದು ವ್ಯವಸ್ಥೆಯಿಂದ ಪೊಲೀಸರಿಗೂ ಅದೇ ಮಾನಸಿಕ ಸ್ಥಿತಿ. ಬೆಂಗಳೂರಿನಲ್ಲಿ ಗಣಪತಿನೇ ಅರೆಸ್ಟ್ ಮಾಡೋರು, ಸ್ಟೇಷನಿಗೆ ತಗೊಂಡೋಗಿಟ್ಟಿದ್ದಾರೆ. ಅಂದರೆ ಹಿಂದೂ ಧರ್ಮದ ದೇವತೆಗಳಿಗೆ ಅವಮಾನ ಮಾಡಿದ್ರೆ ಏನೂ ಆಗಲ್ಲ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ. ಭಾಳ ಲಘುವಾಗಿ ತಗೊಳ್ಳೋವಂಥ ವ್ಯವಸ್ಥೆ ಆಗಿದೆ. ನಾಗಮಂಗಲದ ಘಟನೆಯನ್ನು ನಾವೆಲ್ಲರೂ ಸೇರಿ ಖಂಡಿಸಬೇಕು, ಆಗಲೇಬಾರ್ದು, ಗಣವಾಗಿ ಮುಗಿಬೇಕು. ಆದರೆ ವ್ಯವಸ್ಥಿತವಾಗಿ ಆಗಿದೆ, ಸರಿಯಾದ ಬಂದೋಬಸ್ತಿಲ್ಲ. ಯಾರು ಕಿಡಿಗಳಿದ್ದಾರೆ ಅವ್ರನ್ನ ಪೂರ್ವ ಇದನ್ನು ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರು ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಕಿಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.